ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಇತಿಹಾಸ ಅರಿಯದವನು ಇತಿಹಾಸ ಬರೆಯಲಾರ. ಮೋಸ್ಟ್ಲಿ ಡಿಕೆಶಿ ಮರೆತು ಬಿಟ್ರೋ ಏನೋ, ಯಾವ ಗುಂಗಲ್ಲಿ ಬದಲಾವಣೆಯ ಬ್ಯಾಟ್ ಬೀಸಿದ್ರೋ ಏನೋ. ರಾಜ್ಯಸಭೆಯಲ್ಲಿ ಕ್ಲಾಶ್ ಕಮಿಟ್ರಿ ಕೇಳಿಸಿದ್ದು, ನಡ್ಡಾ ಖರ್ಗೆ ಮಧ್ಯೆ ಚಕಮಕಿಯಾಗಿದೆ. ರಿಸೈನ್ ಪಡೆದು ಪೆವಿಲಿಯನ್ ಕಳಿಸಿ ಅಂತ ಬಿಜೆಪಿ ಆಗ್ರಹಿಸಿದೆ. ಪಾಲಿಟಿಕ್ಸ್ ನಲ್ಲಿ ಹಿಟ್ ಆಗತ್ತೆ ಅನ್ಕೊಂಡಿದ್ದ ಡೈರೆಕ್ಟರ್ಗೆ ಯಾಕೋ ಹಿಟ್ ಔಟ್ ಆಗೋ ಆತಂಕ ಕಾಣಿಸ್ತಾ ಇದೆ. ನಾಳೆ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಹನಿ ಟ್ರ್ಯಾಪ್ನ ಕೇಸು ಸ್ಕ್ರೀನಿಂಗ್ ಆಗಲಿದೆ. ಇತ್ತ ಅಶೋಕ್ ಸಿಎಂ ಸ್ಲೆಡ್ಜಿಂಗ್ ಸುದ್ದಿ ಹೇಳಿದರೆ, ಸುರೇಶ್ ಗೌಡ ಸದನದೊಳಗಿನ ಚೀಟಿ ವ್ಯವಹಾರ ಬಯಲು ಮಾಡಿದ್ದಾರೆ. ಅಲ್ಲಿ ಬೆಡ್ರೂಮ್ಗೆ ಕ್ಯಾಮೆರಾ ಫಿಕ್ಸ್ ಆಗಿದೆ ಅಂತ ರಾಜಣ್ಣ ರಣ ಅಂತಿದ್ರೆ, ಅಶೋಕ್ ಹೇಳಿದ್ದು ಕಳ್ಳಗಿಬಿಯ ಕತೆ. ನಂದು ಕುಮಾರಸ್ವಾಮಿ ಅವರ ಫೋನು ಕದ್ದಾಲಿಕೆ ಆಗ್ತಿದೆ ಅಂತ ಬಾಂಬ್ ಹಾಕಿದ್ದಾರೆ. ನಮ್ದಷ್ಟೇ ಅಲ್ಲ, ಹನಿ ಟ್ರ್ಯಾಪ್ ಸಂತ್ರಸ್ತರಾದ ರಾಜಣ್ಣ ರಾಜೇಂದ್ರರ ಹಾಯ್ ಹಲೋ ಆಲಿಸಲಾಗಿದೆಯಂತೆ. ಇನ್ಸ್ಟಾದಲ್ಲಿ ರೀಲ್ಸ್ ಮಾಡೋದಕ್ಕೆ ಹೋದ ಬಿಗ್ ಬಾಸ್ ರೆಬಲ್ ಬಾಯ್ಸ್ಗೆ ಶಾಕ್ ಎದುರಾಗಿದೆ. ಕೈಯಲ್ಲಿ ಲಾಂಗ್ ಹಿಡಿದು ಪೋಸ್ಟ್ ಕೊಟ್ಟಿದ್ದಕ್ಕೆ ಅರೆಸ್ಟ್ ಆಗಿದ್ದಾರೆ. ಬಸವೇಶ್ವರ ನಗರ ಠಾಣೆಯಲ್ಲಿ ವಿನಯ್ ಗೌಡ ರಜತ್ ಮೇಲೆ ಎಫ್ಐಆರ್ ಆಗಿದೆ. ಅದು ಶೂಟಿಂಗ್ ಸೆಟ್ಟು, ತಗಡಿನ ಮಚ್ಚು ಅಂತ ಸಾರಿ ಅಂತಿದ್ದಾರೆ. ಕುನಾಲ್ ಕಮ್ರಾ ಲೈಫು ನಿಜಕ್ಕೂ ಕಾಮಿಡಿ ಆಗೋಗಿದೆ. ಆವತ್ತು ಕಂಗನಾ ಕೆಣಗಿದ ಕಮ್ರಾ ಇವತ್ತು ಶಿಂದೆ ಕುರಿತು ಹಾಡು ಹಾಡಿ ದೇಶದ್ರೋಹಿ ಅಂತ ಕರೆದು ಪೆಟ್ಟು ತಿಂದಿದ್ದಾರೆ. ಈ ಬೆನ್ನಲ್ಲೇ ಸ್ಟುಡಿಯೋಗೆ ನುಗ್ಗಿ ಶಿವಸೇನೆ ಪಡೆ ಪುಡಿಗಟ್ಟಿದೆ. ಏಕನಾಥ್ ಪರ ನಿಂತ ಫಡ್ನವೀಸ್ ಅಪಮಾನವನ್ನ ಸಹಿಸಲ್ಲ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.